ಇವತ್ತಿನ ದಿವಸ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಒಂದು ಪ್ರಗತಿ ಪರಿಶೀಲನೆ ಮಾಡಲಾಗಿದೆ. ಕೆಲವೊಂದು ಕಡೆ ನಾವು ವಸತಿ ಶಾಲೆಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಬಿಸಿ ಊಟದ ಇದರಲ್ಲಿ ತೊಗರಿಬೇಳೆ ಕಳಪೆ ಮಟ್ಟದಿದ್ದು ನಾವು ನಮ್ಮ DDP ಅವರೇ ಸ್ವತಃ ಹೋಗಿದ್ದೀವಿ. ಸರಿಯಾದ ಗುಣಮಟ್ಟದ ತೊಗರಿಬೇಳೆ ಇರಲಿಲ್ಲ. ಹೀಗಾಗಿ ನಾವು ಈಗಾಗಲೇ ಅವ್ರ ಮೇಲೆ ಕ್ರಮ ಮಾಡಿದ್ದೀವಿ ಅಂತಕ್ಕಂಥ ಮಾಹಿತಿ DDP ಅವರು ಕೊಟ್ಟರು. ಹೀಗಾಗಿ ನಾನು DDPI ಮತ್ತು ಜಿಲ್ಲಾ ಬಿಸಿ ಊಟದ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೇನೆ. ಇವಾಗ ನೀವು ಮಧ್ಯಾಹ್ನ ಮೇಲೆ 3 ಗಂಟೆಗೆ ಹೋಗಿ ಅಲ್ಲಿರ್ತಕ್ಕಂಥ ಕಳಪೆ ಮಟ್ಟದ ತೊಗರಿಬೇಳೆಯನ್ನು ಬದಲಾಯಿಸಿ ಸರಿಯಾದ ಉತ್ತಮ ಗುಣಮಟ್ಟದ ತೊಗರಿಬೇಳೆಯನ್ನು ಸರಬರಾಜು ಮಾಡುವ ಮೂಲಕ ಆಯೋಗಕ್ಕೆ ವರದಿ ಸಲ್ಲಿಸಬೇಕಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮಕ್ಕಳಿಗೆ ಅವರಿಗೆ ಸಿಗಬೇಕಂತ ಶಿಕ್ಷಣದ ಜೊತೆಗೆ ಅನ್ನೋ ಒಂದು ವಿಶೇಷ ಅಭಿಯಾನದೊಂದಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಅಹವಾಲು ಮತ್ತು ಸಂವಾದ ಮತ್ತು ಪ್ರಗತಿ ಪರಿಶೀಲನಾ ಸಭೆ ಹೀಗೆ ಅವರಿಗೆ ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಆಯೋಗ ಕಳೆದ 2 ವರ್ಷಗಳಿಂದ ಮಾಡ್ತಾಯಿದೆ. ಇವತ್ತಿನ ದಿವಸ ಕಳೆದ ವರ್ಷವೇ ಯಾದಗಿರಿಯಲ್ಲಿ ಮಾಡಿದ್ವಿ, ಈ ವರ್ಷವೂ ಮಾಡಿದ್ವಿ. ಅದೇ ರೀತಿಯಾಗಿ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ತಕ್ಷಣವಾಗಿ ಸ್ಪಂದಿಸೋ ರೀತಿಯಲ್ಲಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಆಯೋಗ ಮಾಡ್ತಾಯಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಕೆಲವೊಂದು ಮಕ್ಕಳಿಗೆ ಇನ್ನೂ ಆಧಾರ್ ಅಪ್ಡೇಟ್ ಆಗಬೇಕಾಗಿದೆ, ಆಧಾರ್ ಶೀಡಿಂಗ್ ಆಗಬೇಕಾಗಿದೆ, ಆಮೇಲೆ ಕೆಲವೊಂದು ಡ್ರಾಪ್ ಬಾಕ್ಸ್ನಲ್ಲಿ ಮಕ್ಕಳು ಉಳ್ಕೊಂಡಿದ್ದಾರೆ. ಅವೆಲ್ಲ ಒಂಥರ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರಬಾರ್ದು. ಶಿಕ್ಷಣ ವ್ಯವಸ್ಥೆ ಶಿಕ್ಷಣದಿಂದನೇ ಇಡೀ ದೇಶದ ಒಂದು ಗೌರವ ಘನತೆ ರಕ್ಷಣೆ ಆಗ್ತಕ್ಕಂಥದ್ದು. ಶಿಕ್ಷಣವೇ ಈ ದೇಶದ ಒಂದು ಜೀವಾಳ. ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ವಿಷಯಗಳು ಶಿಕ್ಷಣ ಇಲಾಖೆಯವರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. 2 ವಾರಗಳಲ್ಲಿ ಮತ್ತು ಕೆಲವೊಂದು ವಿಷಯಗಳು ಈಗಾಗಲೇ ನಮ್ಮ KEB ಅವರಿಗೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.